ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಪುನೀತ್ ರಾಜ್. ಓಕೆ, ಇಂದಿನ ಒಂದು ತ್ರಿಭುಜಗಳ ಎಣಿಕೆ. ಓಕೆ, ತ್ರಿಭುಜಗಳ ಎಣಿಕೆ ಅನ್ನೋ ಬಂದಾಗ ನಮಗೆ ಭಾಗ 2 ಇವತ್ತು ನೋಡ್ತಾ ಬರೋಣ. ಪಾರ್ಟ್ 2 ಆಗಿರ್ತದೆ ಸ್ನೇಹಿತರೆ. ಆಲ್ರೆಡಿ ಒಂದು ಪಾರ್ಟ್ 1 ತುಂಬ ವೆರೈಟಿ ಆಗಿರುವಂತಹ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಯಾರೆಲ್ಲ ಒಂದು ವಿಡಿಯೋವನ್ನು ನೋಡಿಲ್ಲ, ಪಾರ್ಟ್ 1 ವಿಡಿಯೋ, ದಯವಿಟ್ಟು ಅದನ್ನು ನೋಡ್ಕೊಂಡ್ಬಿಟ್ಟೆ ಮುಂದಕ್ಕೆ ಬರಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸಹ ನಿಮಗೆ ಇಂಟರ್ಲಿಂಕ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ಬೇಸಿಕನ್ನು ಕಲಿತ್ರೆ ಮಾತ್ರ ಸೆಕೆಂಡ್ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಬರ್ತದೆ ಸ್ನೇಹಿತರೆ. ಹಾಗಾಗಿ ಒಂದು ತ್ರಿವೇಣಿ ಬಿ ಎಮ್ ಯೂಟ್ಯೂಬ್ ಚಾನಲ್ಗೆ ಏನು ನೋಡ್ತಾ ಇದ್ದೀರ ಅದೇ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟಿಗೆ ಹೋಗ್ಬಿಟ್ರೆ ನೀವು ನಿಮಗೆಲ್ಲ ಒಂದು ಮೆಂಟಲಿಟಿ ಟಾಪಿಕ್ಗಳು ಸಹ ಅಲ್ಲಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಪಾರ್ಟ್ 1, ಪಾರ್ಟ್ 2 ಅಂತೆಲ್ಲ ಹಾಕಿರ್ತೀವಿ ಸ್ನೇಹಿತರೆ. ಅದನ್ನು ನೋಡ್ತಾ ನೀವು ಮುಂದುವರಿತಾ ಬರ್ಬೋದಾಗುತ್ತೆ. ಓಕೆ, ಇವತ್ತಿನ ಟಾಪಿಕ್ ಬಂದು ನಾವು ತ್ರಿಭುಜಗಳಲ್ಲಿ ಭಾಗ 2 ಅಂದರೆ ಮೆಥಡ್ 4 ಮತ್ತು ಮೆಥಡ್ 5 ಅನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಈ ಮೆಥಡ್ 4, ಮೆಥಡ್ 5 ಅಂತ ಬಂದಾಗ ನಿಮಗೆ PC ಎಕ್ಸಾಮ್ಗಳಲ್ಲಿ ಈಗ ಆಲ್ರೆಡಿ ಒಂದು ಪಾರ್ಟ್ 1 ವಿಡಿಯೋ ಮಾಡಿದ್ದೀನಲ್ಲ, ಅಲ್ಲೇ ನಿಮಗೆ ಪ್ರಶ್ನೆಗಳನ್ನು ಆದಷ್ಟು ಕೇಳ್ತಾ ಬರ್ತಾರೆ. ಇನ್ನು PSI ಅಂತ ಬಂದಾಗ ಒಂದು FD SD ಅಂತ ಬಂದಾಗ ನಿಮಗೆ ನೆಕ್ಸ್ಟ್ ಈಗ ಮೆಥಡ್ 2 ಇದೆಯಲ್ಲ, ಮೆಥಡ್ 4 ಇದೆಯಲ್ಲ, ಇಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಇಂತಹ ಪ್ರಶ್ನೆಗಳನ್ನು ನೀವು ಯಾವ ರೀತಿ ಟ್ರಿಕ್ಕಿಯಾಗಿ ಬಳಸಬೇಕು ಮತ್ತು ಮ್ಯಾನ್ಯುಯಲಾಗಿ ಯಾವ ರೀತಿ ಮಾಡಬೇಕು ಅಂದರೆ ನಾವು ಕ್ಯಾಶುಯಲಾಗಿ ಯಾವ ರೀತಿ ಒಂದು ಇದನ್ನು ಏಳಿಸ್ತಾ ಬರ್ಬೋದು ಮತ್ತು ಅದಕ್ಕೆ ಟ್ರಿಕ್ ಯಾವ ರೀತಿ ಯೂಸ್ ಮಾಡ್ಕೋಬೋದು. ಹೇಗೆ ಪಾರ್ಟ್ 1 ಟ್ರಿಕ್ ಹೇಳ್ಕೊಟ್ನೋ ಅದೇ ರೀತಿ ಪಾರ್ಟ್ 2 ಸಹ ಟ್ರಿಕ್ ಇರುತ್ತೆ. ನೆಕ್ಸ್ಟ್ ಪಾರ್ಟ್ 3 ಅಂತ ಬರುತ್ತೆ, ಅಲ್ಲಿ ತುಂಬ KS ಫಿಲಿಮ್ಸ್ ಮತ್ತು UPSC ಕೇಳುವಂಥ ಪ್ರಶ್ನೆಗಳನ್ನು ತೊಗೊಳ್ತೀನಿ. ಬಟ್ ಅದನ್ನು ಸಹ PC PSIಗೆ ಹೋದರೂ ಸಾಲ್ವ್ ಮಾಡಬೇಕು. ಯಾಕಂದರೆ ಪಾರ್ಟ್ 1 ಪಾರ್ಟ್ 3 ತುಂಬ ಇಂಪಾರ್ಟೆಂಟ್ ಇರೋದನ್ನೇ ಹೇಳ್ತೀನಿ. ಇದು ಬೇಸಿಕ್ ಲೆವೆಲು, ಪಾರ್ಟ್ 2 ಒಂದು ಲೆವೆಲಿಗೆ ಆವ್ರೇಜ್ ಲೆವೆಲ್ಲು, ಪಾರ್ಟ್ 3 ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈ ಮೂರನ್ನು ಪ್ರಿಪೇರ್ ಆಗಿದ್ದಾಗ ಎಕ್ಸಾಮಲ್ಲಿ ನೀವು ಯಾವುದೇ ಥರ ನಿಮಗೆ ಭಯ ಇರೋದಿಲ್ಲ ಸ್ನೇಹಿತರೆ. ಓಕೆ, ನಾವೇ ಸಹ ಎಕ್ಸಾಮೇ ನಮ್ಮನ್ನು ಎದುರಿಸೋದು ಬೇಡ, ನಾವೇ ಎಕ್ಸಾಮನ್ನು ಎದುರಿಸೋ ರೀತಿ ಪ್ರಿಪೇರ್ ಆಗಿದ್ದಲ್ಲಿ ಖಂಡಿತ ಸಕ್ಸಸ್ ಆದಷ್ಟು ಬೇಗ ನಮಗೆ ಸಿಗ್ತಾ ಬರ್ತದೆ. ಓಕೆ, ಹಾಗಾದರೆ ಇವತ್ತಿನ ಮೊದಲನೇ ಪ್ರಾಬ್ಲಮ್ ನೋಡ್ತಾ ಬರೋಣ. ಕಳೆದ ಪ್ರಾಬ್ಲಮಲ್ಲಿ ನಿಮಗೆ ಬೇಸ್ ಲೈನ್, ಓಕೆ, ಕಳೆದ ಪ್ರಾಬ್ಲಮಲ್ಲಿ ಬೇಸ್ ಲೈನ್ ಅಂತ ತಿಳಿಸ್ಕೊಡಿದೆ. ಈ ರೀತಿ ಇದ್ದಾಗ ನಮಗೆ ಒಂದು ಬೇಸ್ ಲೈನ್ ಡಿವೈಡ್ ಮಾಡುತ್ತೆ, 1 2 ಹಾಕೋಬೇಕು, ಟೋಟಲ್ ನಮಗೆ 3 ಇರುತ್ತೆ ಅಂತೆಲ್ಲ ಓದಿದಿರಿ ಸ್ನೇಹಿತರೆ. ಬಟ್ ಇಲ್ಲಿ ಬೇಸ್ ಲೈನನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಪಾರ್ಟ್ 2 ಅಲ್ಲಿ ಯಾವುದೇ ಥರ ಬೇಸ್ ಲೈನ್ಗಳಿಲ್ಲ. ಯಾಕಂದರೆ ಬೇಸ್ ಲೈನ್ ಅಂದರೆ ಅದು ನಿಮ್ಮನ್ನು ಇದನ್ನು ಈ ರೀತಿ ಅದನ್ನು ತ್ರಿಭುಜವನ್ನು ಡಿವೈಡ್ ಮಾಡ್ಕೊಳ್ತಾ ಬರಬೇಕು, ಅವಾಗ ಮಾತ್ರ ನಿಮಗೆ ಬೇಸ್ ಲೈನ್ ಸಿಗುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಬೇರೆ ಥರ ತ್ರಿಭುಜವನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಮೆಥಡ್ 2 ಅಂತ ನೀವು ಕನ್ಸಿಡರ್ ಮಾಡೋಷ್ಟು ಕೆಪಾಸಿಟಿ ನಿಮ್ಮಲ್ಲಿ ಇರಬೇಕು. ಇದು ಮೆಥಡ್ 2 ಅಂತ ಕಂಡುಹಿಡಿಯೋಷ್ಟು ಕೆಪಾಸಿಟಿ ನಿಮಗೆ ಬರಬೇಕು ಸ್ನೇಹಿತರೆ. ಈ ರೀತಿ ಏನಿಲ್ಲ, ಸಿಂಪಲ್. ಇದರಲ್ಲಿ ನಮಗೆ ಒಂದು ಎಂಬೆಡೆಡ್ ಅಂತ ಬರುತ್ತೆ, ಅಂದರೆ ಒಳಗಡೆ ಯಾವುದು ಸೇರ್ಕೊಂಡಿದೆ, ಯಾವುದು ಜಾಯಿನ್ ಆಗಿದೆ. ಹೊಸ ತ್ರಿಭುಜಗಳು ಒಳಗಡೆ ಜಾಯಿನ್ ಆಗಿದ್ರೆ ಏನು, ಹೊಸ ತ್ರಿಭುಜಗಳು ಒಳಗಡೆ ಜಾಯಿನ್ ಆಗಿದ್ರೆ ಅವುಗಳನ್ನು ನಾವು ಮೆಥಡ್ 2 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲೊಂದು ತ್ರಿಭುಜ ಇದೆ, ಒಳಗೊಂದು ತ್ರಿಭುಜ ಜಾಯಿನ್ ಆಗ್ತಾ ಬಂದಿದೆ. ಇದರಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಎಕ್ಸಾಂಪಲ್ ಪ್ರಶ್ನೆ ಏನು ಕೇಳ್ತಾನೆ, ಈ ಕೆಳಗಿನ ನೀಡಿರುವ ಚಿತ್ರಗಳಲ್ಲಿ ಅಥವಾ ಫಿಗರಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಪ್ರಶ್ನೆ ಕೇಳ್ತಾನೆ ಸ್ನೇಹಿತರೆ. ಹಾಗಾದರೆ ಇದರಲ್ಲಿ ಎಷ್ಟು ತ್ರಿಭುಜಗಳಿದೆ ನೀವೇ ಉತ್ತರವನ್ನು ಗೆಸ್ ಮಾಡ್ತಾ ಬರಬೇಕಾಗುತ್ತೆ. ನಾನು ಸಹ ಅದಕ್ಕೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಮೊದಲನೇದು ಮ್ಯಾನ್ಯುಯಲಾಗಿ ನೀವು ಚೆಕ್ ಮಾಡೋದಾದರೆ ಹೆಂಗೆ, ಇಲ್ಲೊಂದು ತ್ರಿಭುಜ ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಂತರ ಇಲ್ಲೊಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಫಸ್ಟ್ ಇದನ್ನು ತಿಳ್ಕೊಳ್ಳಿ, ಆಮೇಲೆ ಟ್ರಿಕ್ ಕೇಳ್ತೀನಿ. ಓಕೆ, ನಂತರ ಇದೊಂದು ತ್ರಿಭುಜ ಅಂತಲೂ ಸಹ ನಿಮಗೆ ಈಸಿಯಾಗಿ ಕಣ್ಣಿಗೆ ಕಾಣ್ತಾ ಇದೆ. ನಂತರ ಇದೊಂದು ತ್ರಿಭುಜ ಅಂತಲೂ ಸಹ ಕಣ್ಣಿಗೆ ಕಾಣ್ತಾ ಇದೆ ಸ್ನೇಹಿತರೆ. ಇದನ್ನು ಬಿಟ್ಟರೆ ಇನ್ನು ಒಳಗಡೆ ಯಾವುದು ತ್ರಿಭುಜ ಬರಲ್ಲ. ಹಿಂಗೆಲ್ಲ ಆಗಿದೆ ತ್ರಿಭುಜ ಬರಲ್ಲ, ಅದು ಬೇರೆ ಡಯಾಗನಲ್ ಆಗ್ತಾ ಬರುತ್ತೆ. ಬಟ್ ಮೇಲೊಂದು ದೊಡ್ಡದೊಂದು ತ್ರಿಭುಜ ಇದೆಯಲ್ಲ, ಇದೊಂದು ತ್ರಿಭುಜ ಆಗ್ತದೆ ಸ್ನೇಹಿತರೆ. ಒಟ್ಟು ನಮಗೆ 5, ಇಲ್ಲಿ ನಮಗೆ 5 ತ್ರಿಭುಜಗಳನ್ನು ನೋಡ್ತಾ ಬರ್ಬೋದು. ಈ ರೀತಿ ಕೊಟ್ಟಾಗ, ತುಂಬ ಸಿಂಪಲಾಗಿ ಕೊಟ್ಟಾಗ ಈ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡ್ತಾ ಬರ್ಬೋದು. ಬಟ್ ನಿಮಗೆ ನೋಡಿ, ಇಲ್ಲಿದೆಯಲ್ಲ ಡಯಾಗ್ರಾಮು, ಈ ರೀತಿ ಕೊಟ್ಟಾಗ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕೊಟ್ಟಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಇದೇ ಒಂದು ಪ್ರಾಬ್ಲಮಲ್ಲಿ ಅಂತ ನಾವು ನೋಡ್ತಾ ಬರೋಣ. ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ, ಇದ್ರ ಬಗ್ಗೆ ಏನು ಹೊರಿಬೇಕಿಲ್ಲ. ಒಂದು ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗಿರ್ತದೆ ಸ್ನೇಹಿತರೆ. ಆ ಫಾರ್ಮುಲಾ ಈ ಥರ ಒಂದು ಮೆಥಡ್ 2 ಮಾತ್ರ, ಅಂದರೆ ಪಾರ್ಟ್ 2 ಮಾತ್ರ ಅಪ್ಲೋಡ್ ಆಗುತ್ತೆ. ಆ ಪಾರ್ಟ್ 2 ವಿಡಿಯೋ ಅಂತ ಬಂದಾಗ ನಮಗೆ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಈ ಪ್ರಾಬ್ಲಮ್ ಅಂತ ನಿಮಗೆ ಒಂದು ಪ್ರಾಬ್ಲಮನ್ನು ಹೇಳ್ತಾ ಬರ್ತೀನಿ. ಓಕೆ, ಹಾಗಾದರೆ ನೋಡ್ತಾ ಬರೋಣ. ಇಲ್ಲಿ ನಮಗೆ ಮೆಥಡ್ 4 ಅಂತ ಬಂದಾಗ ಇದರಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಪ್ರಶ್ನೆಯನ್ನು ಡೈರೆಕ್ಟಾಗಿ ಕೇಳಿದರೆ ವಿತಿನ್ 10 ಸೆಕೆಂಡಲ್ಲೇ ಇದಕ್ಕೆ ಉತ್ತರವನ್ನು ನೀವು ಹುಡುಕೊಳ್ತಾ ಬರ್ಬೋದು. ಓಕೆ, ಇಲ್ಲೊಂದು ಫಾರ್ಮುಲಾ ಇದೆ, ಇದನ್ನು ನೀವು ಜಸ್ಟ್ ಕಂಠಪಾಠ ಮಾಡಲೇಬೇಕಾಗುತ್ತೆ. 4n ಅಂದರೆ 4 × n+1 ಅನ್ನೋ ಫಾರ್ಮುಲಾವನ್ನು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಇದಕ್ಕೆ ಈಸಿಯಾಗಿ ಉತ್ತರ 1 ಸೆಕೆಂಡಿಂದ 10 ಸೆಕೆಂಡ್ ಒಳಗಡೆ ನೀವು ಗುರುಸ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಹಾಗಾದರೆ ನೋಡ್ತಾ ಬರೋಣ. 4 × n+1 ಅಂತ ಬಂದಾಗ ನಮಗೆ ಇಲ್ಲಿ ಯಾವುದಕ್ಕೆ ಕನ್ಸಿಡರ್ ಮಾಡಬೇಕು, ಯಾವ ರೀತಿ ಕನ್ಸಿಡರ್ ಮಾಡಬೇಕು ಸರ್? 4n ಅಂದರೆ ಹಾಗಾದರೆ ಇಲ್ಲಿ 1 2 3 4 ಅಂತ ಹಾಕೊಂಡ್ಬಿಟ್ಟು n ಕನ್ಸಿಡರ್ ಮಾಡಬೇಕಾ ಸರ್? n ಅಂದರೆ ಎಲ್ರಿಗೂ ಗೊತ್ತು, ಬೇಸಿಕ್ ಯಾರನ್ನ ಫ್ರೆಶರ್ ಓದ್ತಿದ್ರೆ ಇದನ್ನು ನಂಬರ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಅವು ಎಷ್ಟು ನಂಬರ್ ಇದೆ, ಇದರಲ್ಲಿ ಎಷ್ಟು ತ್ರಿಭುಜಗಳಿದ್ದಾವೆ ಅನ್ನೋದನ್ನ ನೀವು ಗುರುಸ್ತಾ ಬರಬೇಕಾಗುತ್ತೆ. ಈ ಕಾನ್ಸೆಪ್ಟಲ್ಲಿ ನೀವು ನೋಡಿ 1 2 3
4 ಮತ್ತು 5 ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ n ಹಾಕೊಂಡು 5 4 20 ಪ್ಲಸ್ 1 ಅಂತ ಹಾಕಿದ್ರೆ 21 ಬರಲ್ಲ ಸ್ನೇಹಿತರೆ, ಇದು ರಾಂಗ್ ಆಗ್ತದೆ. ಈ ರೀತಿ ನೀವು ಕನ್ಸಿಡರ್ ಮಾಡೋಂಗಿಲ್ಲ. ಇದಕ್ಕೆ ಬೇರೆ ಫಾರ್ಮುಲಾದ ಜೊತೆಗೆ ಬೇರೆ ಥರ ಟ್ರಿಕ್ಕನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ ಟ್ರಿಕ್ ಯಾವುದಂತ ನಿಮಗೆ ಹೇಳ್ತಾ ಬರ್ತೀನಿ ಈಗ. ಓಕೆ, ಇಲ್ಲಿ ನೋಡಿ, ತುಂಬ ಸಿಂಪಲ್ಲು. ಏನಿದೆ ಇಲ್ಲಿ, ಜಸ್ಟ್ ನಮಗೆ ಒಂದು ಈ ಥರ ಮೆಥಡ್ 2 ಅನ್ನು ಗುರುಸ್ಕೊಳ್ಳೋದು ಗೊತ್ತಾಯಿತು ನಿಮಗೆ. ಮೆಥಡ್ 2 ಅಂದರೆ ಅಲ್ಲಿ ಯಾವುದೇ ಥರ ಒಂದು ಬೇಸ್ ಲೈನ್ ಇರೋದಿಲ್ಲ, ಬೇಸ್ ಲೈನ್ ಡಿವೈಡ್ ಮಾಡಿರೋದಿಲ್ಲ ಅಂತ ನಿಮಗೆ ಪಾರ್ಟ್ 1 ಅಲ್ಲಿ ಹೇಳಿದೆ. ದಯವಿಟ್ಟು ಪಾರ್ಟ್ 1 ವಿಡಿಯೋ ನೋಡಿಕೊಂಡೆ ನೀವು ಪಾರ್ಟ್ 2 ಬರಬೇಕು ದಯವಿಟ್ಟು, ಯಾಕಂದರೆ ಅರ್ಥ ಆಗದೆ ನಿಮಗೆ ಸಹ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಈ ನಾವು ಉದ್ದೇಶ ಬಂದು ಪ್ರತಿಯೊಬ್ಬರಿಗೂ ಸಹ 100% ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೆ. ನಿಮ್ಗೆ ಒಂದ್ಸಲ ಅರ್ಥ ಆಗಿರೋ ಮೆಸೇಜ್ ಹಾಕಿ ಇನ್ನೊಂದ್ಸಲ ಕ್ಲಾಸ್ ಹೇಳಿ ಸರ್, ಬೇರೆ ರೀತಿ ಏನಾದರೂ ಪ್ರಾಬ್ಲಮ್ ಹೇಳಿ ಸರ್ ಅಂತ ಹೇಳಿದರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಉದ್ದೇಶ ಹಳ್ಳಿಯಲ್ಲಿ ಕೂತ್ಕೊಂಡು ಅಥವಾ ಲೈಬ್ರರಿ ಕೂತ್ಕೊಂಡು ಓದುವಂಥ ಅಭ್ಯರ್ಥಿಗಳಿಗೆ ಒಂದು ಕೋಚಿಂಗ್ ತೊಗೊಳ್ಳೋಂಥ ಫೆಸಿಲಿಟೀಸ್ ಇರಲ್ಲ, ಅಥವಾ ಕೋಚಿಂಗಲ್ಲಿ ಮೆಂಟಲಿಬಿಟಿ ಸರಿಯಾಗಿ ಮಾಡಿರಲ್ಲ, ಅಥವಾ ಮೆಂಟಲಿಬಿಟಿ ಕ್ಲಾಸ್ ಹೇಳ್ಕೊಟ್ಟಿರಲ್ಲ. ಆ ರೀತಿ ಇದ್ದಾಗ ಅಂಥವ್ರಿಗೆ ಸುಲಭ ಆಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮನಸ್ಸಿನಿಂದ ಮಾರ್ಗದರ್ಶನ ಅಂತ ಬಂದಾಗ ಮನಸ್ಸಿನಿಂದ ಮಾನಸಿಕ ಸಾಮರ್ಥ್ಯವನ್ನು ತಿಳಿಸ್ಕೊಡ್ತಾ ಇರೋ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಏನೇ ಇದ್ರೂ ಕಮೆಂಟ್ ಮಾಡಿ, 100% ನಾನು ಅದಕ್ಕೆ ಸೊಲ್ಯೂಷನನ್ನು ಹುಡುಕೊಡ್ತೀನಿ, ಅದ್ರ ಬಗ್ಗೆ ಬೇಕಿಲ್ಲ ನಿಮಗೆ. ಹಾಗಾದರೆ ಈ ಒಂದು ಮೆಥಡನ್ನು, ಈ ಫಾರ್ಮುಲಾ ಕಂಪಲ್ಸರಿ ನೆನ್ಪಿಟ್ಕೊಂಡ್ರೆ ಸಾಕು. 4n+1 ಅಂತ. n ಅಂದರೆ ಎಷ್ಟು ತ್ರಿಭುಜ ಇದೆ ಅನ್ನೋದನ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮಗೆ ಮೆಥಡ್ ಒಂದು 4ಅಲ್ಲಿ ಪಾರ್ಟ್ 2 ಅನ್ನೋ ವಿಡಿಯೋ ನೋಡ್ತಾ ಇದ್ದಿಲ್ಲ. ಇಲ್ಲಿ ಜಸ್ಟ್ ನಮಗೆ ಮೊದಲು ನೋಡಿ ಒಂದು ತ್ರಿಭುಜ ಇದೆ ಅಂತ ಇದೆಯಲ್ಲ, ಔಟರ್ ಮೋಸ್ಟ್ ತ್ರಿಭುಜ ಅಂತ ನೆನ್ಪಿಟ್ಕೋಬೇಕು. ಇದನ್ನು ಹೊರಗಡೆ ಇರುವಂತಹ ತ್ರಿಭುಜ, ಔಟರ್ ಮೋಸ್ಟ್ ಟ್ರಯಾಂಗಲ್ ಅಂತ ನೀವು ನೆನ್ಪಿಟ್ಕೊಂಡ್ಬಿಟ್ರೆ, ಔಟರ್ ಮೋಸ್ಟ್ ಟ್ರಯಾಂಗಲ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಔಟರ್ ಮೋಸ್ಟ್ ಟ್ರಯಾಂಗಲನ್ನು ಕನ್ಸಿಡರ್ ಮಾಡಬಾರ್ದು. ಒಳಗಡೆ ಇರೋದನ್ನ ನಾವು ಒಂದು ಒಳಗಡೆ ಇರುವಂತಹ ತ್ರಿಭುಜ ಅಂತ ನೆನ್ಪಿಟ್ಕೊಳ್ಳಿ. ಇನ್ಸೈಡ್ ತ್ರಿಭುಜ. ಇದನ್ನು ನಮ್ಮ ಸ್ಟ್ಯಾಂಡರ್ಡ್ ಮೆಂಟಲಿಬಿಟಿ ಅಂತ ಬಂದಾಗ ಎಂಬೇಡೆಡ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಮೆಂಟಲಿಬಿಟಿಲಿ ಎಂಬೇಡೆಡ್ ಅಂತ ಕರಿತೀವಿ. ಅದೆಲ್ಲ ಏನು ಬೇಕಿಲ್ಲ, ಇವೆಲ್ಲ ನೆನ್ಪಿಟ್ಕೋಬೇಕಂತೇನಿಲ್ಲ. ಜಸ್ಟ್ ಇನ್ಸೈಡ್ ತ್ರಿಭುಜ. ನಮಗೆ ಈ ಒಂದು ಫಾರ್ಮುಲಾಗೆ ಎನ್ ಇದೆಯಲ್ಲ, ಎನ್ನನ್ನು ಒಂದು ತ್ರಿಭುಜ 2 ತ್ರಿಭುಜ ಅಂತ ಕನ್ಸಿಡರ್ ಮಾಡಬೇಕಾ ಅಂತ ಕೇಳ್ತೀರಾ? ಅದನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಹೊರಗಡೆ ಇರುವಂಥ ತ್ರಿಭುಜವನ್ನು ಯಾವುದೇ ಕಾರಣಕ್ಕೂ ಈ ಒಂದು ಮೆಥಡ್ 4ಅಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ ನೀವು. ಸೊ ಇದನ್ನು ಬಿಟ್ಬಿಡಿ. ಒಳಗಡೆ ಎಷ್ಟು ತ್ರಿಭುಜಗಳಿದೆ ಅನ್ನೋದನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಷ್ಟೇ. ಮುಂದೆ 2-3 ಪ್ರಾಬ್ಲಮ್ ನೋಡಿದಾಗ ನಿಮಗೆ ತುಂಬ ಸುಲಭ ಆಗುತ್ತೆ. ಇದೊಂದು ಸ್ವಲ್ಪ ಫಸ್ಟ್ನೇದು ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ. ತುಂಬ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ವಿತಿನ್ 10 ಸೆಕೆಂಡಲ್ಲಿ ಪ್ರಾಬ್ಲಮ್ ಸಾಲ್ವ್. ತುಂಬ ಕೇರ್ಫುಲ್ಲಾಗಿ ಮೈಂಡು ಮೆಂಟಲಿಬಿಟಿ ಮಾಡ್ತಾ ಇದ್ದೀರಾ ಅಂದರೆ, ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಮೈಂಡ್ ತುಂಬ ಸ್ಟೇಬಲ್ ಆಗಿರಬೇಕು. ಯಾವುದೇ ಥರ ಮೈಂಡಲ್ಲಿ ಡಿಸ್ಟ್ರಾಕ್ಷನ್ ಇರಬಾರ್ದು ಸ್ನೇಹಿತರೆ. ತುಂಬ ಕೇರ್ಫುಲ್ಲಾಗಿ ನಾನು ಪಾಸ್ ಆಗಬೇಕು, ನನಗೆ ಮೆಂಟಲಿಬಿಟಿ ಈಸಿ ಆಗಬೇಕಂತ ಮೈಂಡ್ ಸೆಟ್ ಮಾಡಿ ಕೂತ್ಕೊತಿರಲ್ಲ, ಅದೇ ನಿಮ್ಗೆ ಆಲ್ಮೋಸ್ಟ್ 20% ಒಂದು ಬೂಸ್ಟನ್ನು ಮಾಡಿರುತ್ತೆ ಮೆಂಟಲಿಬಿಟಿ ಸಾಲ್ವ್ ಮಾಡೋದಕ್ಕೆ. ಸೊ ತುಂಬ ಕೇರ್ಫುಲ್ಲಾಗಿ ನೀವು ಕೂತ್ಕೊಂಡಿರಬೇಕಾಗುತ್ತೆ. ಸಿಂಪಲಾಗಿ ಹೇಳ್ತೀನಿ, ಇಷ್ಟು ನಿಮಗೆ ತಲೆಗೊಳಬಿಡ್ತಾ ಇವೆಲ್ಲ ತೆಗೆದುಬಿಡಿ ಮೈಂಡಿಂದ. ಇವೆಲ್ಲ ತೆಗೆದ್ರ ಓಕೆ. ಹೊರಗಡೆ ಇರುವಂಥ ತ್ರಿಭುಜನ ನಮ್ಮ ಲ್ಯಾಂಗ್ವೇಜಲ್ಲಿ ಆಗೋದಾದರೆ ಹೊರಗಡೆ ಇರುವಂತಹ ತ್ರಿಭುಜವನ್ನು ಬಿಟ್ಬಿಡಿ, ಮೈಂಡಲ್ಲಿ ಇಟ್ಕೊಬಿಡಿ. ಒಳಗಡೆ ಎಷ್ಟು ತ್ರಿಭುಜಗಳಿದೆ ನೋಡ್ಕೊಳ್ತಾ ಬನ್ನಿ. ಅಂದರೆ ಹೊಸ ತ್ರಿಭುಜ, ಇವನ್ನೆಲ್ಲ ಸೇರಿ ತ್ರಿಭುಜ ಅಂತ ಕರೆಯೋಂಗಿಲ್ಲ ನೀವು. ಇಲ್ಲಿ ಜಸ್ಟ್ ಒಳಗಡೆ ಇರೋದು ಕೇವಲ ಕಣ್ಣಿಗೆ ಕಾಣಿದ ತಕ್ಷಣ ಎಷ್ಟು ತ್ರಿಭುಜ ಕಾಣುತ್ತೆ, ಇಲ್ಲಿಂದ ನೋಡಿ ಇದೆಯಲ್ಲ ಒಂದೇ ಒಂದು ತ್ರಿಭುಜ ಇದೆ. ಸೊ ಇದನ್ನು 1 ಅಂತ ಬರ್ಕೊಳ್ಳಿ. ಈ ಒಂದು ತ್ರಿಭುಜ ನಮಗೆ ಕೇವಲ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಒಳಗಡೆ ಇರುವಂತಹ ತ್ರಿಭುಜ ಎಷ್ಟಿದೆ ಅನ್ನೋದನ್ನ ಗುರುತಿಸ್ಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ತು. ಇಷ್ಟೇ. ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಂದ್ರೆ ಒಳಗಡೆ ಇರೋದು ಎಷ್ಟು ತ್ರಿಭುಜ, ಒಂದೇ ಒಂದು ತ್ರಿಭುಜ ಅಂತ ನೆನ್ಪಿಟ್ಕೋಬೇಕು. ಆ ಒಂದನ್ನು ಇಲ್ಲಿ ನೀವು ಇದು ಮಾಡ್ತಾ ಬರಬೇಕಾಗುತ್ತೆ. n ಅಂದರೆ 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಅವಾಗ 4 1 4 + 1 5. ಆಗಲೇ ನೀವು ಹೇಳಿಸ್ದಾಗ 5 ಸಿಕ್ಕಿತ್ತಲ್ಲ, ಇಲ್ಲಿ 4 ದೊಡ್ಡದೊಂದು 5 ಅಂತ ನಿಮ್ಗೆ ಸಿಕ್ಕಿತ್ತಲ್ಲ, ಅದೇ ರೀತಿ ಈ ಫಾರ್ಮುಲಾ ಹಾಕ್ಬಿಟ್ರೆ ಇದಕ್ಕೂ ಸಹ 5 ಸಿಕ್ಬಿಡುತ್ತೆ ಸ್ನೇಹಿತರೆ. ಇದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ ಇದೇ ರೀತಿ ನೀವು ಸಾಲ್ವ್ ಬಂದ್ಬಿಡ್ಬೋದು. ಬಟ್ ಫಾರ್ಮುಲಾ ಅಂತ ಬಂದಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಯೂಸ್ ಆಗ್ತಾ ಬರುತ್ತೆ. ಓಕೆ, ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಿದ್ದೀನಿ. ಓಕೆ, ನೋಡ್ತಾ ಬರೋಣ ನೆಕ್ಸ್ಟ್ ಪ್ರಶ್ನೆ. ಎಸ್, ಇಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡುವಂತಹ ಪ್ರಶ್ನೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ಕನ್ಫ್ಯೂಷನ್ ಮಾಡುವಂತಹ ಪ್ರಶ್ನೆ ನೆಕ್ಸ್ಟ್ ಆಗಿರುತ್ತೆ. ಹಾಗಾದರೆ ಇಲ್ಲಿ ನೀವು ಜಸ್ಟ್ ಥಿಂಕ್ ಮಾಡಿ. ಓಕೆ, ನಿಮಗೆ ಆಲ್ರೆಡಿ ಕಾನ್ಸೆಪ್ಟ್ ಹೇಳ್ದಾಗೆ ಈ ಒಂದು ಫಾರ್ಮುಲಾ ಯಾವುದು, ಫಾರ್ಮುಲಾ ಹಾಕೊಂಡು ನೋಡಿ. ಈ ಥರ ಇದ್ದ ನೀವು ಎಲ್ಲ ಫಿಗರ್ಗಳನ್ನ ಕೌಂಟ್ ಮಾಡ್ತೀವಿ ಅಂತ ಕೂತ್ಕೊಂಡ್ರೆ ಕಷ್ಟ ಆಗುತ್ತೆ. ಇಲ್ಲಿ ನೀವು ಕಂಪಲ್ಸರಿ ಫಾರ್ಮುಲಾವನ್ನು ಯೂಸ್ ಮಾಡಬೇಕು. 4n+1 ಫಾರ್ಮುಲಾವನ್ನು ನೀವು ಇಲ್ಲಿ ಯೂಸ್ ಮಾಡಿದರೆ ಮುಗೀತು ಸ್ನೇಹಿತರೆ. 4n+1 ಅಂತ ಬಂದಾಗ ಈಗ ಔಟರ್ ಮೋಸ್ಟ್, ಇದು ಔಟರ್ ಮೋಸ್ಟ್ ಟ್ರಯಾಂಗಲ್ ತೆಗಿಬೇಕನ್ನೋದನ್ನ ನಿಮ್ಮ ಮೈಂಡಲ್ಲಿ ಇರಬೇಕು. ಹೊರಗಡೆ ಇರುವಂತಹ ತ್ರಿಭುಜವನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ. ಈ ರೀತಿ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬೇಕಾದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬನ್ನಿ. ಮೇನ್ ಎಕ್ಸಾಮಲ್ಲಿ ನಿಮ್ಗೆ ಆಟೋಮೆಟಿಕ್ ಅಂದರೆ ನೀವು ಪ್ರಾಕ್ಟೀಸ್ ಅಂದರೆ 1-2 ಬಾರಿ ಪ್ರಾಕ್ಟೀಸ್ ಮಾಡೋದಲ್ಲ. ಮೆಂಟಲಿಬಿಟಿನ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಈಗಿಂದ ಸ್ಟಾರ್ಟ್ ಮಾಡಿದೆ. ಇವತ್ತಿಂದ ಈ ತಿಂಗಳಿಂದ ಶುರು ಮಾಡಿದವರು ಮೇ ತಿಂಗಳಿಂದ ಅಂಟಿಲ್ ಎಕ್ಸಾಮ್ ಮುಗಿಯೋವರೆಗೂ ನೀವು ಪ್ರತಿ ತಿಂಗಳಲ್ಲೂ ಈ ಒಂದು ಪ್ರಾಬ್ಲಮ್ಗಳನ್ನು ತ್ರಿಭುಜಗಳ ಮೇಲೆ ಸಾಲ್ವ್ ಮಾಡಬೇಕು. ಅದೇ ರೀತಿ ಲಾಭ ಮತ್ತು ನಷ್ಟ ಓದ್ತೀರ, ಅದ್ರ ಬಗ್ಗೆ ಸಾಲ್ವ್ ಮಾಡಬೇಕು. ಒಂದು ತಿಂಗಳಲ್ಲಿ ಎಲ್ಲ ಮೆಂಟಲಿಬಿಟಿ ಟಾಪಿಕ್ ಮೇಲೂ ಸಹ ನೀವು ಕಣ್ಣಾಡಿಸ್ತಾ ಇರಬೇಕು, ಸಾಲ್ವ್ ಮಾಡ್ತಾ ಇರಬೇಕು. ಆವಾಗ ನಿಮಗೆ ಎಕ್ಸಾಮ್ ಬರೋಷ್ಟೊತ್ತಿಗೆ 7ರಿಂದ 8 ತಿಂಗಳಾಗ್ತದೆ. ಆ 8 ತಿಂಗಳಲ್ಲಿ 8 ಬಾರಿ ರಿವಿಷನ್ ಆಗುತ್ತೆ. ಆವಾಗ ನಿಮಗೆ ಫಾರ್ಮುಲಾಗಳು ಆಟೋಮೆಟಿಕ್ ಮೈಂಡಲ್ಲಿ ಇರ್ತದೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಸಾಲ್ವ್ ಮಾಡ್ತಾ ಬರಬೇಕು. ಓಕೆ, ಪ್ರತಿಯೊಂದು ಅಂಶವನ್ನು ಗಮನಿಸ್ತಾ ಇರಬೇಕು. ಓದ್ತಾ ಇದೀವಿ ಅಂದರೆ ಅಲರ್ಟ್
ಆಗಿರಬೇಕು, ಸುಮ್ಮನೆ ಓದೋದಲ್ಲ. ಓಕೆ, ಹಾಗಾದರೆ ಇಲ್ಲಿ ಬಂದಾಗ ನಮಗೆ ಇದನ್ನು ಕ್ಯಾನ್ಸಲ್ ಮಾಡಿದ್ವಿ, ಇದನ್ನು ಬೇಡ ಅಂತ ಹೇಳಿದ್ವಿ. ಹಾಗಾದರೆ ಒಳಗಡೆ ಎಷ್ಟು ತ್ರಿಭುಜಗಳು ಎಂಬೆಡೆಡ್ ಆಗಿದೆ ಅಂದರೆ ಒಳಗಡೆ ಸೇರಿಕೊಂಡಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಇಲ್ಲಿ ನೋಡಿ, ಆಲ್ರೆಡಿ ನೋಡಿದೆ, ಹಳೆ ಒಂದು ಇದರಲ್ಲಿ ನೋಡಿದ್ವಿ, ಇದೊಂದು ತ್ರಿಭುಜ ಇತ್ತು ಅಂತ, ಇದು ಒಂದು ತ್ರಿಭುಜ ಆಯಿತು. ಅದೇ ಥರ ಇನ್ನೊಂದೇ ಒಂದು ತ್ರಿಭುಜ ಇಲ್ಲೊಂದು ಒಳಗಿದೆ ನೋಡಿ, 2. ಓಕೆ, 2 ತ್ರಿಭುಜಗಳು ಸೇರ್ಕೊಂಡಿದೆ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇವನ್ನೆಲ್ಲ ತ್ರಿಭುಜ ಅಂತ ನೀವು ಕನ್ಸಿಡರ್ ಮಾಡ್ಕೋಬಾರ್ದು, ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬಾರ್ದು ನೀವು ಇಲ್ಲಿ. ಓಕೆ, ಇದೊಂದು ತ್ರಿಭುಜ ದೊಡ್ಡದೊಂದಿದೆ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿಂದ ಹೊಂದಿರುವಂತಹ ಒಂದು ತ್ರಿಭುಜವನ್ನು ಒಂದಂತ ಬರ್ಕೋಬೇಕು. ನಂತರ ಇಲ್ಲಿದೆ ನೋಡಿ, ಇದೊಂದು 2 ತ್ರಿಭುಜ ಅಂತ ಬರ್ಕೋಬೇಕು. ಈ ಫಾರ್ಮುಲಕ್ಕೆ 2 ಹಾಕೊಂಡ್ಬಿಟ್ರೆ ನಿಮಗೆ ಉತ್ತರ ಸಿಕ್ಕಂಗೆ. 4 2 8, 1 ಪ್ಲಸ್ 8 ಎಷ್ಟು ಅಂತ ಕೇಳಿದರೆ 9 ಆಗಿರ್ತದೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು 9. ಇಷ್ಟೇ, ತುಂಬ ಸಿಂಪಲ್ಲು. ಮೆಥಡ್ 2 ಅಂತ ಬಂದಾಗ, ಮೆಥಡ್ 4 ಅಂತ ಬಂದಾಗ ತುಂಬಾ ಸಿಂಪಲ್ ಆಗಿರುವಂತಹ ಸಮಸ್ಯೆಗಳಾಗಿರ್ತವೆ. ಸಮಸ್ಯೆಗಳು ನೋಡೋದಕ್ಕೆ ಕಷ್ಟ ಆದ್ರೂ ನಾವು ಅದಕ್ಕೆ ವರ್ಕ್ ಮಾಡಿದ್ದಲ್ಲಿ, ಕಷ್ಟಪಟ್ಟು ಓದಿದ್ದಲ್ಲಿ ಸಮಸ್ಯೆಗಳು ಯಾವುದು ಸಮಸ್ಯೆ ಉಳಿಯಲ್ಲ ಸ್ನೇಹಿತರೆ. ಅದಕ್ಕೆ ಪರಿಹಾರಗಳನ್ನು ಮಾತ್ರ ನಾವು ಹುಡ್ಕೊಳ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಎಸ್, ಮೆಥಡ್ 5 ಅಂತ ಬರುತ್ತೆ. ಈಗ ಮೆಥಡ್ 4 ನೋಡಿದ್ವಿ, ಪಾರ್ಟ್ 2 ಅಲ್ಲಿ ಮೆಥಡ್ 4 ಆಯ್ತು. ಈಗ ಮೆಥಡ್ 5 ನೋಡ್ತಾ ಬರಬೇಕಾಗುತ್ತೆ ಸ್ನೇಹಿತರೆ. ಇದು ತುಂಬ ಸಿಂಪಲ್ ಆಗಿದೆ ನೋಡಿ. ಮೆಥಡ್ 1, ಮೆಥಡ್ ಏನು ಇವತ್ತಿನ ಮೆಥಡ್ 3 ಮತ್ತು 4 ನೋಡ್ಕೊತ ಬಂದು 4 ನೋಡ್ತಾ ಬಂದ್ರಲ್ಲ, ಅಲ್ಲಿ ನಿಮಗೆ ತುಂಬ ಸುಲಭವಾಗಿದೆ. ಮೊದಲ ಒಂದು 2 ಪ್ರಶ್ನೆಗಳನ್ನು ಏನು ಓದಿದ್ರಲ್ಲ, ಅದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಬಿಟ್ಟಿದ್ರೆ ಇದು ಮ್ಯಾಟ್ರ್ ಆಗಲ್ಲ. ಅದಕ್ಕೆ ಇಂಟರ್ಲಿಂಕ್ ಇರುವಂಥದ್ದೇ ಅಂಶ ಆಗಿರುತ್ತೆ. ನೋಡಿದ ತಕ್ಷಣ ನಮಗೆ ಆಲ್ಮೋಸ್ಟ್ PSIಗೆ ಈ ಪ್ರಶ್ನೆ 100% ರಿಪೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಸ್ನೇಹಿತರೆ. PSI ಇದೇ ಪ್ರಶ್ನೆ ರಿಪೀಟ್ ಆಗುತ್ತೆ. PSIಗೆ ಈ ತ್ರಿಭುಜಗಳು ಅಂತ ಬಂದಾಗ ಮೆಥಡ್ 4 ಮತ್ತು 5 ಅಥವಾ ಪಾರ್ಟ್ 2 ವಿಡಿಯೋದಿಂದ ನನ್ನ ಪ್ರಶ್ನೆಗಳನ್ನು ಏನಾದರೂ ಅವ್ರು ಕೇಳೋದಾದರೆ ಈ ತ್ರಿಭುಜವನ್ನು ನಿಮಗೆ ಕೊಟ್ಟಿರ್ತಾರೆ, ಅಥವಾ ಇಂದಿನ ತ್ರಿಭುಜವನ್ನು ಕೊಡ್ತಾ ಬರ್ತಾರೆ. ಓಕೆ, ಮೊದಲ 2 ಪ್ರಶ್ನೆಗಳಿದಾವಲ್ಲ, ಅವು PC ಲೆವೆಲ್ಗೆ ಕೇಳ್ತಾ ಬರ್ತಾನೆ. PSI ರೇಂಜಿಗೆ ಬಂದಾಗ ಈ ರೀತಿ ಪ್ರಾಬ್ಲಮನ್ನು ಕೊಡ್ತಾ ಬರ್ತಾನೆ. ನೋಡ್ತಾ ಬರೋಣ. ಹಾಗಾದರೆ ಈ ಒಂದು ಪ್ರಶ್ನೆಯನ್ನು ಸಿಂಪಲ್, ಎಂಬೆಡೆಡ್ ಎಷ್ಟಾಗಿದೆ, ಒಳಗೆ ಎಷ್ಟು ತ್ರಿಭುಜಗಳಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪೇ ನೀವು ಔಟರ್ ಮೋಸ್ಟಿಗೆ ಹೋಗ್ಬಿಡ್ಬೇಕು. ಔಟರ್ ಮೋಸ್ಟ್ ಇಲ್ಲಿದೆಯಲ್ಲ, ಹೊರಗಡೆ ಇರುವಂತಹ ತ್ರಿಭುಜವನ್ನು ನಾವು ಈ ರೀತಿ ಹಾಕ್ಕೊಂಡು ಕ್ಯಾನ್ಸಲ್, ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು. ಈ ರೀತಿ ಹಾಕ್ಕೊಂಡು ಕ್ಯಾನ್ಸಲ್ ಮಾಡಿಬಿಡೋಣ. ಆ ಕ್ಯಾನ್ಸಲ್ ಮಾಡಿದ ತಕ್ಷಣ 4n+1 ಫಾರ್ಮುಲಾವನ್ನು ಹಾಕೊಳ್ತಾ ಬರೋಣ. 4n+1 ಅಂತ ಬಂದಾಗ ಇಲ್ಲಿ n ಎಷ್ಟಿದೆ, n ಅಂದರೆ ಎಷ್ಟು ತ್ರಿಭುಜಗಳು ಒಳಗೆ ಸೇರಿಕೊಂಡಿವೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿಂದ ಒಂದು ತ್ರಿಭುಜ ಇದೆಯಾ, ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಮೈಂಡಿಗೆ ಬರಬೇಕು. ಇಲ್ಲಿದೆಯಾ, ಇದು ಒಂದು ತ್ರಿಭುಜ. ನಂತರ ಇಲ್ಲೊಂದು ತ್ರಿಭುಜ ಇದೆಯಾ ಹೊಸದಾಗೆ, ಅದು 2ನೇ ತ್ರಿಭುಜ. ನಂತರ ನೋಡಿ, ಇಲ್ಲೊಂದು ಚಿಕ್ಕದಿದೆ. ಓಕೆ, ಇಲ್ಲೊಂದು ಚಿಕ್ಕದಿದೆ ನೋಡಿ, ಅದು 3ನೇ ತ್ರಿಭುಜ. ಹಾಗಾದರೆ ಇಲ್ಲಿ ಎಷ್ಟು ತ್ರಿಭುಜಗಳು ಒಳಗೆ ಸೇರಿಕೊಂಡಿದೆ ಅಂತ ಕೇಳಿದರೆ 1 2 3 ತ್ರಿಭುಜಗಳು ಸೇರಿಕೊಂಡಿದೆ. 3 ತ್ರಿಭುಜ ಅಂತ ಬಂದಾಗ n ಇಲ್ಲಿ 3 ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ, ಪ್ಲಸ್ 1 ಅಂತ ಹಾಕೋಬೇಕಾಗುತ್ತೆ. 4 3 12 ಆಯಿತು, ಪ್ಲಸ್ 1 ಅಂತ ಸೇರಿಸಿದರೆ ಇಲ್ಲಿ 13 ಆಗ್ತದೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ 13 ಆಗಿರುತ್ತೆ. ಓಕೆ, ಫಾರ್ಮುಲಾ ಎಕ್ಸಾಮ್ ಟೈಮಲ್ಲಿ ಏನಾದರೂ ಕನ್ಫ್ಯೂಷನ್ ಆಯಿತು, ಮರ್ತೋಯ್ತು ಅಂದರೆ ನೀವು ಒಂದೊಂದು ಹೇಳಿಸ್ತಾ ಬರಬೇಕು. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ಮತ್ತು ಈ ರೀತಿ ಹೇಳ್ಸ್ಕೊಳ್ತಾ ಬಂದರೂ ಸಹ ನಿಮಗೆ 13 ಸಿಗುತ್ತೆ ಸ್ನೇಹಿತರೆ. ಬಟ್ ಫಾರ್ಮುಲಾ ಹಾಕ್ಕೊಂಡ್ರೆ ನಿಮಗೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಅಂದರೆ ತುಂಬ ಟೈಮು ಈಸಿಯಾಗಿ ನೀವು ಜಾಸ್ತಿ ಇಲ್ಲಾಂದ್ರೆ 10 ಸೆಕೆಂಡ್ ಅಷ್ಟೇ. ಓಕೆ, ನೋಡಿ, ಇದೊಂದು ತ್ರಿಭುಜ ಹೊರಗಡೆನ ಬಿಟ್ಬಿಡ್ತೀರಾ. ಸೊ ನಮಗೆ ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ 3 ಹಾಕೊಂಡ್ಬಿಟ್ರೆ 4 3 12 ಪ್ಲಸ್ 1 ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಹಾಕೊಂಡ್ಬಿಟ್ರೆ 13 ಉತ್ತರ ಈಸಿಯಾಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಈ ರೀತಿ ನಾವು ಶಾರ್ಪ್ ಇದ್ದಲ್ಲಿ ಮೇಯ್ನ್ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ತುಂಬ ಲೆಂತಿಯಾಗಿತ್ತಂದರೆ ಅವಾಗ ಮೆಂಟಲಿಟಿನೂ ಸಹ ನೀವು ಸಾಲ್ವ್ ಮಾಡ್ತಾ ಬರ್ಬೋದು. ನೀವು ಟ್ರಿಕ್ ಕಲಿದೆ ಜಸ್ಟ್ ನೀವು ಹಳೆ ಮೆಥಡಲ್ಲಿ ಮಾಡ್ಕೊಳ್ತಾ ಹೋಗ್ತೀನಿ ಅಂದರೆ ಟೈಮ್ ಕನ್ಸ್ಯೂಮ್ ಆಗ್ತಾ ಬರುತ್ತೆ. ಟೈಮ್ ನಿಮಗೆ ಬೇರೆ ಪ್ರಶ್ನೆಗಳನ್ನು ಅಟೆಂಡ್ ಮಾಡಲು ಕಿಲ್ ಮಾಡುತ್ತೆ ಸ್ನೇಹಿತರೆ. ಆ ರೀತಿ ಯಾವುದೇ ಥರ ನಾವು ಅದೇ ರೀತಿ ಎಡವಟ್ಟು ಮಾಡ್ಕೊಳ್ಬಾರ್ದಾಗುತ್ತೆ. ಓಕೆ, ಇಷ್ಟೇ. ನಮಗೆ ಮೆಥಡ್ 2 ಅಂತ ಬಂದಾಗ, ಪಾರ್ಟ್ 2 ಅಂತ ಬಂದಾಗ ಇವು 3 ಪ್ರಾಬ್ಲಮ್ ಇರ್ತವೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ನಾನು ಏನಾರು ಹಾಕಿದರೆ 100% ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುವಂಥ ಚಾನ್ಸ್ ಇರುತ್ತೆ. ಇದೇ ರೀತಿ ಪಾರ್ಟ್ 1 ಅಂತ ಬಂದಾಗ ಈಸಿ ಇರುತ್ತೆ, ಪಾರ್ಟ್ 2 ಅಂತ ಬಂದಾಗ ಸ್ವಲ್ಪ ಕಷ್ಟ ಇರುತ್ತೆ, ಪಾರ್ಟ್ 3 ಅಂತ ಬಂದಾಗ ಇನ್ನೂ ತುಂಬ ಡಿಫಿಕಲ್ಟ್ ಲೆವೆಲಲ್ಲಿ ಇರುತ್ತೆ ಸ್ನೇಹಿತರೆ. ಪಾರ್ಟ್ 3ವರೆಗೂ ನೀವು ಕಂಪಲ್ಸರಿ ವಿಡಿಯೋವನ್ನು ಕಲೀಲೇಬೇಕಾಗುತ್ತೆ, ಎಲ್ಲ ಕ್ಲಾಸಸನ್ನು ನೋಡಲೇಬೇಕಾಗುತ್ತೆ. ಅವಾಗ ಖಂಡಿತ ನಿಮಗೆ ಒಂದು ನಾಲೆಡ್ಜ್ ಬಂದೇ ಬರುತ್ತೆ. ನೀವೇ ಓನಾಗೆ ಯಾವ ರೀತಿ ಕೊಟ್ಟರು ಸಹ ಅದನ್ನು ಸಾಲ್ವ್ ಮಾಡ್ತಾ ಬರ್ತೀರಾ ಸ್ನೇಹಿತರು. ಓಕೆ, ಒಂದೊಂದು ತ್ರಿಭುಜಗಳಂತ ಬಂದಾಗ ಇಲ್ಲೇ ಒಂದು 20ರಿಂದ 30 ಪ್ರಾಬ್ಲಮ್ ಹೇಳ್ತೀನಿ, ಅಷ್ಟರಲ್ಲಿ ನಿಮಗೆ ಪ್ರಶ್ನೆ ರಿಪೀಟ್ ಆಗುತ್ತೆ. ಡೋಂಟ್ ವರಿ. ಚೌಕಗಳಂತ ಬಂದ್ರೂ ಅಷ್ಟೇ, ಟ್ರಯಾಂಗಲ್ ಒಂದು ಮತ್ತು ಬೇರೆ ರೆಕ್ಟ್ಯಾಂಗುಲರ್ ಅಂತ ಬಂದ್ರೂ ಅಷ್ಟೇ ಸ್ನೇಹಿತರೆ. ಎಲ್ಲನೂ ಸಹ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಓಕೆ, ಇವತ್ತು ಇಷ್ಟೇ ಇರಲಿ ಸ್ನೇಹಿತರೆ. ಸಿಂಪಲಾಗಿ ಕಲ್ತ್ಕೊಳ್ಳಿ. 3 ಹಾಕೊಂಡ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ನೀವೇ ಬೇರೆ ಅದರೊಳಗೆ ತ್ರಿಭುಜಗಳನ್ನು ಹಾಕೊಳ್ತಾ ನೀವು ಖಂಡಿತ ಬರಬೇಕಾಗುತ್ತೆ. ಆಲ್ಮೋಸ್ಟ್ ಇಷ್ಟರಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳ್ತಾನೆ. ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ತುಂಬಾ ಡಿಫಿಕಲ್ಟ್ ಆಗಿರುವಂತಹ ಪ್ರಶ್ನೆಯನ್ನು ಕೊಡ್ತಾ ಬರ್ತೀನಿ. ಆಲ್ಮೋಸ್ಟ್ ಇಷ್ಟು ತ್ರಿಭುಜಗಳಲ್ಲಿ ಎಲ್ಲ ಕಡೆನೂ ಅವರು ತ್ರಿಭುಜಗಳನ್ನು ನಾನು ಡಿವೈಡ್ ಮಾಡ್ತಾ ಬರ್ತೀನಿ. ತುಂಬಾ ಕಷ್ಟವಾಗಿರುವಂತಹ ಒಂದು
ಅಂಶಗಳನ್ನು ನಾನಲ್ಲಿ ಕೊಡ್ತಾ ಬರ್ತೀನಿ. ಸೊ ಅದನ್ನು ನೀವು ಯಾವ ರೀತಿ ಸಾಲ್ವ್ ಮಾಡಬೇಕು, ಟ್ರಿಕ್ಕಿಯಾಗಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಒಂದು ಯೂಟ್ಯೂಬ್ ಕ್ಲಾಸಸ್ಸನ್ನು ಇದೇ ಫಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಈ ರೀತಿ ಸರ್ಚ್ ಕೊಟ್ಟರೆ ಜಾಯ್ನ್ ಆಗ್ತಾ ಬನ್ನಿ. ನಂತರ ನಿಮಗೆ ಇಫ್ ಇನ್ ಕೇಸ್ ಸರ್ಚಲ್ಲಿ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಮೆಸೇಜ್ ಮೂಲಕನೂ ಸಹ ಒಂದು ಟೆಲಿಗ್ರಾಮ್ ಲಿಂಕ್ ಕಳಿಸಿ ಅಂತ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ಖಂಡಿತ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ತುಂಬ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ, ತೀರಾ ಇಷ್ಟ ಆಯ್ತು ಇದರಿಂದ ವರ್ತಿದೆ ಅಂದರೆ ಇತರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಓಕೆ, ಇದೊಂದು ನಮ್ಮ ಒಂದು ಹೊಸ ಪ್ರಯತ್ನ ಆಗಿರುತ್ತೆ. ಮೆಂಟಲಿಟಿ ಅನ್ನೋದು ಒಂದು ಕಾನ್ಸೆಪ್ಟ್ ವೈಸ್ ಎಲ್ಲ ಮೆಂಟಲಿಟಿ ತಿಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಹೊಸ ಪ್ರಯತ್ನ ಅಬ್ದಿ ಅಕಾಡೆಮಿ ಮಾಡ್ತಾ ಇದೆ ಸ್ನೇಹಿತರೆ. ಓಕೆ, ಹಾಗಾಗಿ ಇದನ್ನು ಒಂದು ಸಾಲ್ವ್ ಮಾಡ್ತಾ ಬರಬೇಕಾಗುತ್ತೆ. ಮುಂದಿನ ಕ್ಲಾಸಸ್ಸನ್ನು ಸಹ ಒಂದು ತ್ರಿವೇಣಿಯವರು ಒಂದು ಏನು ನಿಮಗೆ ಬೇರೆ ಬೇರೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಬೇರೆ ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಬೇರೆ ಥರ ಪ್ರಾಬ್ಲಮ್ಗಳನ್ನು ಅವರು ಸಹ ನಿಮಗೆ ಕ್ಲಾಸಸ್ಸನ್ನು ಮಾಡಿಕೊಡ್ತಾನೆ. ಸದ್ಯಕ್ಕೆ ನಾನು ಎಲ್ಲ ರೀಸನಿಂಗನ್ನು ಆದಷ್ಟು ಬೇಗ ನಿಮಗೆ ಮುಗಿಸ್ಬಿಟ್ಟು ರೀಸನಿಂಗಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳಿಗೆ ಅಂಕಗಳನ್ನು ಕಳೆದುಕೊಳ್ಬಾರ್ದು, ಆ ರೀತಿ ನಿಮಗೆ ಮಾರ್ಗದರ್ಶನವನ್ನು ನಾನು ನೀಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸ್ಸನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಏನು ಮೂರೇ ಪ್ರಾಬ್ಲಮ್ ಇದೆ ಅಂತ ಅನ್ಕೋಬೇಡಿ, ಇಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಈ ಮೂರನ್ನು ಪರ್ಫೆಕ್ಟ್ ಆಗ್ತಾ ಬನ್ನಿ. ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತ ಮುಂದಿನ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು.